ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 2. ಇವತ್ತು ನಾವು ಪಾಲಕ್ಕಾಡಲ್ಲಿದ್ದೀವಿ. ಇದು ನಾವು ಪಾಲಕ್ಕಾಡಲ್ಲಿ ಸ್ಟೇ ಮಾಡಿದ ರೂಮೆಲ್ಲ ಚೆನ್ನಾಗೇ ಇತ್ತು. ಪ್ರೈಸು ಕಡಿಮೆ ರೇಟ್ಗೆ ಸಿಕ್ತು ನಮಗೆ. ಅದು 550 ಆಯ್ತು ಅಷ್ಟೇ ರೂಮು. ಓಕೆ ಗೈಸ್, ಪಾಲಕ್ಕಾಡು ಮುಗೀತು. ಈಗ ಗೋಯಿಂಗ್ ಟುವರ್ಡ್ಸ್ ಕೊಚ್ಚಿ. ಎಲ್ಲಾದರೂ ಊಟ ಸಿಕ್ಕಿದ್ರೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ. ಟಿಫನ್ ಎಲ್ಲಾದರೂ ಸಿಕ್ಕರೆ, ಅದು ಯಾವುದೋ ಉಡುಪಿ ಸ್ಟೈಲ್ ಹೋಟ್ಲಿತ್ತು, ಅಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಏನಾದರೂ ಅಡ್ಜಸ್ಟ್ ಆದರೆ ಅಲ್ಲಿ ತಿನ್ಕೊಂಡು ಹಂಗೆ ಹೋಗೋದು. ಆ್ಯಕ್ಚುಲಿ ನೆನೆ ಬಂದು ಪಾಲಕ್ಕಾಡಲ್ಲಿ 2 ಪ್ಲೇಸಸ್ ಕವರ್ ಮಾಡಿದ್ವಿ, ಬಟ್ ಅದೇನು ತುಂಬ ಲೆಂತ್ ಇಲ್ಲ. ಅದಕ್ಕೆ ನಾವು ಅದೊಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಆ ಶಾರ್ಟ್ ವೀಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದೇ ಯಾವುದೋ ಸೋಷಿಯಲ್ ಕಿಚನ್ ಅಂತೆ. ಸೋಷಿಯಲ್ ಕಿಚನ್ ಏನೋ ಉಡುಪಿ ಸ್ಟೈಲ್ ಅಂತೆ. ನೋಡೋಣ. ನಾನು ಹಿಂಗೆ ರೂಮಲ್ಲಿ ಕೂತ್ಕೊಂಡು ಉಡುಪಿ ಸ್ಟೈಲ್ ರೆಸ್ಟೋರೆಂಟ್ಸ್ ಅಂತ ಹೊಡೆದೆ, ಇದು ತೋರಿಸ್ತು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡೋಣ ಯಾವ ಥರ ಇರುತ್ತೋ ಇಲ್ಲಿ. ನಮ್ಮ ಮೆನು ನೋಡೋಣ, ಏನು ಮೆನು ಐತೆ ಇಲ್ಲಿ. ನಾನು ಪೂರಿ ತೊಗೊಂಡೆ, ನಮ್ಮ ಫ್ರೆಂಡ್ ಪೊಂಗಲ್ ತೊಗೊಂಡ, ಪ್ಲಸ್ ಎಕ್ಸ್ಟ್ರಾ ಕರ್ಡ್ ವಡ ಒಂದು ಸೆಟ್ ತೊಗೊಂಡಿದ್ದೀವಿ. ಓಕೆ, ಊಟ ಚೆನ್ನಾಗೇ ಇತ್ತು. ನಾರ್ಮಲ್ ನಮ್ಮ ಸೈಡ್ ಥರ ಬರೋದೇನೋ ಚೆನ್ನಾಗೇ ಇತ್ತು. ಒಂದು ರೇಂಜಿಗೆ ಹೊಟ್ಟೆ ತುಂಬಿದೆ. ಮತ್ತೆ ಈ ಥರ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ರೈಟಾ? ಉಡುಪಿ ಸ್ಟೈಲ್ ಅಂತ ಇತ್ತು. ಆಲ್ಮೋಸ್ಟ್ ಉಡುಪಿ ಸ್ಟೈಲೇ ಇತ್ತು. ಟೇಸ್ಟ್ ಚೆನ್ನಾಗಿತ್ತು. ಒಂದು ರೇಂಜ್ ಊಟ ಮಾಡ್ಕೊಂಡ್ವಿ. ಎಲ್ಲ ಖಾಲಿ ಹೊಡಿತಾ ಇದೆ. ಇನ್ನೂ ಜನ ಸ್ಟಾರ್ಟ್ ಆಗಿಲ್ಲ. ಅದು ಬೇರೆ ಸಂಡೇ. ಇವತ್ತು ಸಂಡೇ ಆಗಿದ್ಕೊಂಡು ಇಷ್ಟು ಖಾಲಿ ಇದೆಯಲ್ಲ. ರೋಡೆಲ್ಲ ಫುಲ್ ಖಾಲಿ ಹೊಡಿತಾ ಇದೆ. ವೆಹಿಕಲ್ಸೇ ಇಲ್ಲ. ಕೇರಳ ಅಲ್ಲಿ ರೋಡ್ಸ್ ಮಾತ್ರ ಸಖತ್ತಾಗಿದೆಯಪ್ಪ. ಎಲ್ಲೂ ಗುಣಿಗಳೆಲ್ಲ ಜಾಸ್ತಿ, ಅಷ್ಟು ಕಿತ್ತೋಗಿರೋ ರೋಡೆಲ್ಲ ಇರೋಲ್ಲ. ಆಲ್ಮೋಸ್ಟ್ ಚೆನ್ನಾಗಿರೋ ರೋಡ್ ಇರುತ್ತೆ ಕೇರಳಲ್ಲಿ. ಒಂದು ಸರ್ಕಲ್ ರೈಟ್. ಇವತ್ತು ನಮಗೆ ಪೆಟ್ರೋಲ್ ಅಂತೂ ಬೇಕಾಗಿಲ್ಲ. ಕೊಚ್ಚಿ ತನಕ ಪೆಟ್ರೋಲ್ ಬೇಕಾಗಿಲ್ಲ. ಆಲ್ಮೋಸ್ಟ್ ಕೊಚ್ಚಿ ಹೋಗ್ಬೋದು. ನೋಡೋಣ, ಸೆಂಟ್ರಲ್ ಎಲ್ಲಾದರೂ ಬೇಕಂದರೆ ಒಂದು ಸ್ಟಾಪ್ ಕೊಡಬೇಕಾಗುತ್ತೆ. ಬೇಕಾಗಿಲ್ಲ ಅಂತಲೇ ಅನಿಸುತ್ತೆ ಫ್ಯೂಲ್. ಆ್ಯಕ್ಚುಲಿ ಮೈಕ್ ಹತ್ರ ವಿಂಡ್ನೆಸ್ ಬರ್ತಾ ಇರೋದೆ. ರೆಕಾರ್ಡ್ ಅಂತೂ ಹೆಂಗಾಗಿದೆ ನೋಡಿಲ್ಲ. ಒಂದು ವೀಡಿಯೋನೂ ನೋಡಿಲ್ಲ. ನೆನ್ನೆಯಿಂದ ಇವತ್ತಿನ ತನಕನೂ ರೆಕಾರ್ಡ್ ಆಗಿರೋದೆಲ್ಲ ಒಂದು ವೀಡಿಯೋನೂ ನೋಡಿಲ್ಲ. ಓಕೆ, ಬಾಯ್ ಪಾಲಕ್ಕಾಡ್. ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಬಾಯ್. ಹಿಂಗೆ ಹೋಗ್ತಾ ಇದ್ರಲ್ಲಿ ಯಾವುದೋ ಒಂದು ಟನಲ್ ಕಾಣಿಸ್ತು. ಇಲ್ಲೊಂದು ಚಿಕ್ಕದಾಗ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಈ ಕಡೆ ಕ್ಲೋಸ್ ಆಗಿದೆ ಟನಲ್ಲು. ಆ ಕಡೆ ಒಂದೇ ಕಡೆ 2 ಬಿಟ್ಟಿದ್ದಾರೆ. ಇವಾಗ ಆ ಕಡೆಯಿಂದ ಹೋಗ್ತಾ ಇದ್ವಿ. ನೋಡಿ, ಇದೊಂದೇ ಕಡೆ 2 ಬಿಟ್ಟಿದ್ದಾರೆ. ಆ ಕಡೆದು ಕ್ಲೋಸ್ ಆಗಿದೆ. ಎಷ್ಟು ದೂರ ಇದೆ ಗೊತ್ತಿಲ್ಲ. ಇದು ಸಖತ್ತಾಗಿದೆ. ಒಳಗಡೆ ಮಾತ್ರ ತಣ್ಣಗಿದೆ. ಆಚೆ ಇರೋ ವೆದರ್ಗೆ ಒಳಗಡೆ ಇರೋ ವೆದರ್ಗೆ ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ ಟೈಮ್ ಟನಲ್ ಒಳಗಡೆ ಹೋಗ್ತಾ ಇರೋದು. ತುಂಬಾ ಇದೆ. ಇದು ಎಷ್ಟಿದೆ? ಇವಾಗ ಒಂದು 200 ಮೀಟರ್ಸ್ ಬಂದಿರ್ತೀವಿ. ಇನ್ನೊಂದು ಎಷ್ಟಿದೆ ನೋಡೋಣ. ಆ ಕಡೆ ಕನೆಕ್ಷನ್ ಇರಬೇಕಿದು. ಆಯಿತು. 1.5 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ.
1.5 ಕಿಲೋಮೀಟ್ರ್ ಇರ್ಬೋದು ಇದು ಟನಲ್ಲು. ಎಷ್ಟಾಯ್ತು? ಹಾಂ 1 ಕಿಲೋಮೀಟ್ರ್ ಇದೆ, 1.5 ಇಲ್ಲ 1 ಇದೆ. ನೋಡಿ ಇದು ಕ್ಲೋಸ್ ಇದೆ. ಆ ಟನಲ್ ಹೆಸ್ರೇನು ಅಂತ ಗೊತ್ತಿಲ್ಲ, ಮ್ಯಾಪ್ಸಲ್ಲಿ ನೋಡ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಎಕ್ಸಾಕ್ಟಾಗಿ ಪಾಲಕ್ಕಾಡಿಂದ ತ್ರಿಶೂರ್ ಕಡೆ ಹೋಗೋ ರೂಟಲ್ಲಿದೆ. ಕೊಚ್ಚಿಗೆ ಹೋಗ್ತಾ ಇರಬೇಕಾದ್ರೆ ಆನ್ ದಿ ವೇಯಲ್ಲಿ ಯಾವುದೋ ವಾಟರ್ ಫಾಲ್ಸ್ ಇದೆ ಅಂದ ನಮ್ಮ ಫ್ರೆಂಡು. ಅದಕ್ಕೆ ವಾಟರ್ ಫಾಲ್ಸ್ ಯಾವುದೋ ಬಾಹುಬಲಿ ವಾಟರ್ ಫಾಲ್ಸ್ ಅಂತೇನೋ ಅಂದ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ನೋಡೋಣ ಏನಿದೆಯೋ ಅಲ್ಲಿ. ಈ ಥರ ಎಲ್ಲ ಇರ್ತಾರೆ ಜನ, ಫೋನ್ ಮಾತಾಡ್ಕೊಂಡು ಓಡಿಸ್ತಾವನೆ, ರೋಡಲ್ಲಿ ಸಡನ್ನಾಗಿ ನಿಲ್ಲಿಸ್ತಾವನೆ. ಆಕ್ಸಿಡೆಂಟ್ಗಳಾಗದೆ, ರೋಡ್ ಇರೋದೇ ಇಷ್ಟಿದು, ಆಕ್ಸಿಡೆಂಟ್ಗಳಾಗ್ತವೆ. ಅನಿಮಲ್ ಕ್ರಾಸಿಂಗು ಇಲ್ಲಿ ಯಾವುದೋ ಒಂದು ಚರ್ಚ್ ಇದೆ. ತುಂಬಾ ಚರ್ಚ್ಗಳಿದ್ದಾವೆ ಕೇರಳಲ್ಲಿ. ಈಗ ಒಂದು 50-60 ಕಿಲೋಮೀಟರ್ಸ್ ಬಂದಿರ್ತೀವಿ, ಈಗಾಗಲೇ ಒಂದು 5-6 ಚರ್ಚಿಗೆ ಕಾಣಿಸಿದ್ದಾವೆ. ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್ ಝೋನ್. ಯಾರೋ ಫೋಟೋ ಶೂಟ್ ಮಾಡ್ತಾವ್ರೆ ಹುಡುಗಿ. ಡೇಂಜರಸ್ ಕರ್ವ್. ಯಾವುದಪ್ಪ ಅದು ಡೇಂಜರಸ್ ಕರ್ವು? ಓಕೆ, ಹಾಂ ಇದಾ ಡೇಂಜರಸ್ ಕರ್ವು? ಅಲ್ಲೂ ಮುಂದೆ ಇರೋದು ಅನಿಸುತ್ತೆ. ಇಂಥ ಡೇಂಜರಸ್ ಕರ್ವ್ ಯಾವುದು ಇಲ್ವೇ ಇಲ್ಲಿ? ಇದಾ? ಮೇ ಬಿ ಇದೇ ಇರಬೇಕು. ಕೇರಳ ಅಲ್ಲಿ ಟೂರಿಸ್ಟ್ ಪ್ಲೇಸಸ್ ಹೆಂಗಿದೆ, ರೋಡ್ಸು ಹಂಗೆ ಇದೆಯಪ್ಪ. ರೋಡ್ಸ್ ಎಂಜಾಯ್ ಮಾಡ್ಬೋದು, ಪ್ಲೇಸಸ್ ಜೊತೆಗೆ ರೋಡ್ಸು ಎಂಜಾಯ್ ಮಾಡ್ಬೋದು. ಹೆಸರುಗಳು ಮಾತ್ರ ಇವ್ರದ್ದು. ಇಲ್ಲೇ ಇರೋ ಡ್ಯಾಮು. ಇದೇನಾ ಡ್ಯಾಮು? ಇಲ್ಲಿ ಯಾವುದೋ ಡ್ಯಾಮ್ ಒಂದು ಫೋಟೋ ಹಾಕೋ, ಇದು ಬೋರ್ಡ್ ಹಾಕೋರೆ. ಬೋರ್ಡ್ ಮಾತ್ರ ಇತ್ತು, ಬಟ್ ಇದಲ್ಲ ಅಂತ ಇದ್ದಾನೆ. ನೋಡೋಣ ಯಾವುದು ಮುಂದೆ ಇನ್ನು. ಅನಿಮಲ್ಸ್ ಕ್ರಾಸಿಂಗ್ ಝೋನ್. ಒಂದು ಅನಿಮಲ್ಲು ಕಾಣಿಸ್ಲಿಲ್ಲ, ಕಾಣಿಸಿದ್ರೆ ನೋಡ್ಬೋದಾಗಿತ್ತು. ಬೋರ್ಡ್ಗಳು ಮಾತ್ರ ಎಷ್ಟು ಬೇಕೋ ಅಷ್ಟಿದೆ ಅನಿಮಲ್ ಕ್ರಾಸಿಂಗ್ ಅಂತ. ಒಂದು ಅನಿಮಲ್ಲು ಇಲ್ಲ. ಯಾವುದಾದ್ರೂ ಕಾಣಿಸ್ರೆ ನೋಡೋಣ ಅಂತ. ಏನೋ ಇದೆ ಇಲ್ಲಿ ಲೇಕ್ ಥರ, ನೀರು ಮಾತ್ರ ಕಡಿಮೆ ಇದೆ. ನೋಡೋಣ ಏನಿದೆ ಅಂತ ಬರೋವಾಗ ನೋಡೋಣ. ಮತ್ತೆ ಅನಿಮಲ್ ಕ್ರಾಸಿಂಗ್ ಅಂತ ಬೋರ್ಡ್ ಸ್ಟಾರ್ಟ್ ಆಯಿತು. ಇಲ್ಲಾದರೂ ಏನಾದರೂ ಒಂದು ಕಾಣಿಸ್ರೆ ಚೆನ್ನಾಗಿರ್ತಿತ್ತು. ಜಿಂಕೆ ಬೋರ್ಡ್ ಬಂತು, ಇಷ್ಟ ತಾನೇ ಬೋರ್ಡ್ ಇತ್ತು, ಇವಾಗ ಜಿಂಕೆ ಬೋರ್ಡ್ ಬಂತು. 30 km/h ಅಂತ ಹಾಕಿದ್ದಾರೆ. ಈ ರೋಡಲ್ಲಿ ಯಾರಾದರೂ 30 km/h ಹೋಗ್ತಾರಾ? ಯಾವುದೋ ಲೇಕ್ ಅವಾಗಲಿಂದ ಪಕ್ಕದಲ್ಲೇ ಇದೆ. ಯಾವ ಲೇಕೋ ಇದು? ಆ ವಾಟರ್ ಫಾಲ್ಸ್ಗೆ ಇಲ್ಲಿಂದನೇ ಬರ್ತಾ ಇದೆ, ನೀರು ಹೆಂಗೋ ಗೊತ್ತಿಲ್ಲ. ಬಸ್ ಮೇಲೆ ನೋಡಿ ಟೆಲ್ಮಿ ಅಂತೆ. ಏನು ಟೆಲ್ಮಿ ಅಂತ ಹಾಕೊಂಡವನೆ. ಪಾಯಪ್ಪಿಲ್ಲ, ಏನು ಹೆಸರುಗಳು ಇರುವಲ್ಲ, ವಿಚಿತ್ರ ಹೆಸರುಗಳು.
ಪ್ರಾಣಿಗಳೇನೂ ಇಲ್ಲ ಅಂತ ಇದ್ವಿ. ಕೊನೆಗೂ ಇಲ್ಲೊಂದು ಎಮ್ಮೆ ಕಾಣಿಸ್ತು. ಯಾವ ಊರೇನೋ ಇರಬೇಕು ನೋಡಿ. ಟೆಲ್ಮಿ ಅಂತ ಈ ಬಸ್ ಮೇಲೂ ಇದೆ. ಯಾವುದೋ ಬ್ರಿಡ್ಜು, ಡಿವಿಷನ್. ಕೊನೆಗೆ ಒಂದು ಸ್ಪೀಡ್ ಕಟ್ ಕಾಣಿಸ್ತು ಇಷ್ಟು ದೂರ ಬಂದಮೇಲೆ. ಅಂದರೆ ಯಾರ ಬೇರೆ ಹಿಂಗೆ ರೋಡಿಗೆ ಬಂದರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗದೆ. ಪ್ಲಾಸ್ಟಿಕ್ ಪ್ರೊಹಿಬಿಟೆಡ್ ಏರಿಯಾ. ಗಾಡಿಯಲ್ಲಿ ಹಾಕೋದು. ಟಿಕೆಟ್ ತಗೊಂಬರಕ್ಕೆ ಹೋಗಿದ್ದಾನೆ ನಮ್ಮ ಫ್ರೆಂಡು. ಟು ಎಂಟ್ರೆನ್ಸು. ಏನೋ ಟ್ರ್ಯಾಕ್ ಥರ ಹಾಕಿದ್ದಾರೆ. ಏನಿದು ಫಾರಿನರ್ಸ್ ಅಂತ ಒಂದು ಚಿನ್ನಾರ ಚಾ ಫೋಟೋ తీసుకుందామా? ऊपर दिखा कि तू ब्लैक कलर का ये आगे इनके ऊपर रहा ऊपर चला गया आगे इनके ऊपर क्या है वो क्या है ले ಅಲ್ಲ ಸೇಲ್ ರೀ ಹೇ ಆಡ್ತಾನ ಟ್ರೈ ಮಾಡಿ. ಇದು ಫ್ಲೋ ಆಗ್ತಾರ ವಾಟ್ರ್, ಮೇಲೆಯಿಂದ ಕೆಳಗಡೆ ಫ್ಲೋ ಆಗ್ತಾರ ವಾಟ್ರು. ನಾವು ವಾಟರ್ ಫಾಲ್ಸ್ ಹತ್ರ ಕೆಳಗಡೆ ಹೋಗ್ಬೇಕಂದ್ರೆ ಈ ಕಡೆ ರೈಟ್ ಸೈಡ್ಗೆ ಹೋಗ್ಬೇಕು. ಇದೇ ನೋಡಿ ವಾಟರ್ ಫಾಲ್ಸ್. ತುಂಬ ಡೌನ್ ಇದೆ. ಮೇಲೆಯಿಂದ ಬರಬೇಕಾದ್ರೆ ಆರಾಮಾಗಿ ಬಂದ್ವಿ. ಮೇಲೆ ಹೋಗ್ಬೇಕಾದ್ರೆ ಕಷ್ಟ ಆಗ್ಬೋದು. ಇನ್ನು ಅಲ್ಲಿ ತನಕ ಹೋಗ್ಬೋದು. ಅಲ್ಲಿ ತನಕ ಜನ ಇದ್ದಾರೆ. ಆ್ಯಕ್ಚುಲಿ ನೀರು ಕಡಿಮೆ ಇದೆ ಫಾಲ್ಸಲ್ಲಿ. ನಾರ್ಮಲಾಗಿ ಇನ್ನೂ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿ ತನಕ ಹೋಗ್ಬೋದು. ಅಲ್ಲಿ ತನಕ ಹೋಗ್ತಾ ಇದ್ದೀವಿ. ಇಷ್ಟೇ ಲಾಸ್ಟು. ಇನ್ನು ಮುಂದಕ್ಕೆ ಹೋಗಂಗಿಲ್ಲ ನೋಡಿ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೆ ನನ್ನ ಚಾನಲಲ್ಲಿರೋ ಬೇರೆ ವಿಡಿಯೋಸ್ ಚೆಕ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.